ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅವರಿಗಿರುವ ಸಂತೋಷಕ್ಕಿಂತಲೂ ನಮಗಿರುವ ಸಂತೋಷವೇ ಶ್ರೇಷ್ಠ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಏನಿದು? ಅವರು ಯಾರು, ನಾವು ಯಾರು ಅಂತ ನೋಡುವಾಗ, ಒಂದು ಗುಂಪು ಲೋಕದಲ್ಲಿ ಇದ್ದಂಥ ಗುಂಪು, ಲೋಕದಗೋಸ್ಕರ, ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸೋದಕ್ಕೋಸ್ಕರ ಜೀವಿಸುವಂಥ ಗುಂಪು. ಎರಡನೇ ಗುಂಪು ಯಾವುದಪ್ಪ ಅಂದರೆ, ದೇವರ ಮಾರ್ಗದಲ್ಲಿ ಜೀವಿಸೋದಕ್ಕೋಸ್ಕರ, ನಿತ್ಯ ಜೀವವನ್ನು ಪಡೆಯೋದಕ್ಕೋಸ್ಕರ ಜೀವಿಸುವಂಥ ಭಕ್ತರ ಗುಂಪು. ದಾವೀದನು ಎಂಬ ಭಕ್ತನು ಏನು ಮಾತಾಡ್ತಾ ಇದ್ದಾರೆ ಒಂದು ಸಾರಿ ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದೀ. ಮತ್ತೊಂದು ಸಾರಿ ಓದೋಣ. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದೀ. ಅಂದರೆ ದಾವೀದ ಮಹಾರಾಜನು ಒಂದು ಹಾಡನ್ನು ಬರೆಯುವಾಗ ಆ ಹಾಡಿನಲ್ಲಿ ರಚನೆ ಪ್ರಿಯರೇ, ಅಂದರೆ ದೇವರು ಎಷ್ಟು ಆನಂದವನ್ನು ಉಂಟು ಮಾಡಿದ್ದಾರೋ ಎನ್ನುವಂಥ ವಿಷಯವನ್ನು ಈ ರಚನೆಯಲ್ಲಿ ನಾವು ನೋಡ್ತೀವಿ. ಲೋಕದಲ್ಲಿ ಏನಪ್ಪ ಅಂದರೆ ಸುಗ್ಗಿ ಕಾಲ ಅಂದಾಗ ವ್ಯವಸಾಯ ಮಾಡಿರ್ತಾರೆ ನೋಡಿ ಹೊಲದಲ್ಲಿ. ಈ ವ್ಯವಸಾಯ ಮಾಡಿದಾಗ ಸುಗ್ಗಿ ಕಾಲ ಬರುತ್ತೆ. ಈ ಸುಗ್ಗಿ ಕಾಲ ಬಂದಂತಹ ಸಮಯದಲ್ಲಿ ಬಹಳ ಫಲ ಇರುತ್ತೆ. ಹಣ್ಣುಗಳಾಗಿರ್ಬೋದು, ಹಂಪಲುಗಳಾಗಿರ್ಬೋದು, ಇಲ್ಲ ದವಸ ಧಾನ್ಯಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಬಹಳ ಫಲ ಬಂದಾಗ ಅವರಿಗೆ ಅಷ್ಟು ಇಷ್ಟು ಸಂತೋಷವಲ್ಲ, ಬಹಳ ಸಂತೋಷ. ಎರಡು ರೀತಿಯಲ್ಲಿ ಇರುತ್ತೆ. ಸುಗ್ಗಿ ಕಾಲ ಬಂದಾಗ ಬಹಳ ಫಲ ಇದ್ದಾಗ ಬಹಳ ಸಂತೋಷ. ಫಲ ಬಾರದೆ ಇದ್ದಾಗ, ಫಲ ನಾಶವಾದಾಗ ಅವಾಗ ಬಹಳ ದುಃಖ ಇರುತ್ತೆ. ಆದರೆ ದೇವರನ್ನು ನಂಬಿ ಹಿಂಬಾಲಿಸುವಂಥ ಭಕ್ತರ ವಿಷಯದಲ್ಲಿ ನೋಡುವಾಗ ಯಾವಾಗಲೂ ಸಂತೋಷ. ಆ ಸಂತೋಷವನ್ನು ಭಕ್ತರು ಅನುಭವಿಸಿದ್ದಾರೆ, ನಿಜವಾದ ಭಕ್ತರು ಅನುಭವಿಸಿದ್ದಾರೆ. ದೇವರ ಮೂಲಕ ಸಿಗುವಂಥ ಸಂತೋಷ. ಅದಕ್ಕೆ ಅಂಶದ ಹೆಸರೇನು ಹೇಳಿ? ಅವರ ಸಂತೋಷಕ್ಕಿಂತಲೂ ನಮಗಿರುವ ಸಂತೋಷವೇ ಶ್ರೇಷ್ಠ. ಹಾಗಂತ ಈ ಲೋಕದಲ್ಲಿ ಸುಖವಾಗಿ ಆನಂದವಾಗಿ ಇದ್ದೀವಂತಲ್ಲ. ಈ ಲೋಕದಲ್ಲಿ ಒಳ್ಳೆ ಊಟ ಮಾಡ್ತಾ ಇದ್ದೀವಿ, ಒಳ್ಳೆ ರೀತಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಲ್ಲ ಪ್ರಿಯರೇ. ಆದರೆ ನಮ್ಮ ಸಂತೋಷ ಎಂಥದ್ದು ಅಂತ ನೋಡುವಾಗ, ದೇವರ ವಾಕ್ಯದಲ್ಲಿ, ದೇವರ ರಕ್ಷಣೆ ಮಾರ್ಗದಲ್ಲಿ, ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಸೇವೆಯಲ್ಲಿ ಇರುವಂಥ ಆನಂದ ಇದೆ ನೋಡಿ, ಇರುವಂಥ ಸಂತೋಷ ಇದೆ ನೋಡಿ. ಈ ಪ್ರಪಂಚ ದೇಶದಲ್ಲಿ ಏನು ಊಟ ಮಾಡಿದ್ರು, ಏನು ಆಸ್ತಿಪಾಸ್ತಿ ಇದ್ದರೂ ಕೂಡ ಸಿಗಲ್ಲ ಪ್ರಿಯರೇ. ಅಂಥ ಉನ್ನತವಾದಂಥ ಸಂತೋಷ ಶ್ರೇಷ್ಠ. ಅದು ದೇವರ ಮೂಲಕ ಸಿಗುತ್ತೆ, ದೇವರ ವಾಕ್ಯಗಳ ಮೂಲಕ ಸಿಗುತ್ತೆ. ಈ ಲೋಕದಲ್ಲಿ ನೋಡುವಾಗ ಅಂದರೆ ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಯಾವುದು ರುಚಿ ಇದೆ? ರುಚಿ ಏನು? ಮಾಂಸ ಊಟ ಮಾಡುವಾಗ ಈ ಮಾಂಸದಲ್ಲಿ ಏನ್ರಿ ಬಹಳ ರುಚಿ ಇರುತ್ತೆ. ದಾವೀದ ಮಹಾರಾಜನು ಒಂದು ಕಡೆ ಹೇಳ್ತಾರೆ, ಎಂಥ ಮಾತಂತೂ ನೋಡುವಾಗ, ತಂದೆ ಮಾಂಸ ಊಟ ಮಾಡುವಾಗ ಬಹಳ ರುಚಿ ಇರುತ್ತೆ, ಅದರಿಗಿಂತ ನಿಮ್ಮ ವಾಕ್ಯಗಳು ಸೇವಿಸುವಾಗ ಬಹಳ ಆನಂದವಾಗ್ತಾ ಇದೆ, ಬಹಳ ರುಚಿ, ಅದರಿಗಿಂತ ಉನ್ನತವಾಗಿ ರುಚಿ ಇದೆ, ಬಹಳ ಸಂತೋಷ ಕೊಡುತ್ತೆ ಎಂಬುವಂಥ ಮಾತು. ಅದೇ ಪ್ರಕಾರ ಮತ್ತೊಂದು ಕಡೆ ನೋಡುವಾಗ ಸಿಹಿಯಲ್ಲಿ ಯಾವುದು ಸಿಹಿ? ಜೇನುತುಪ್ಪವನ್ನು ನೋಡುವಾಗ ಅದು ಎಲ್ಲದಕ್ಕಿಂತ ಬಹಳ ಸಿಹಿ ಇರುತ್ತೆ ರೀ. ಆ ಸಿಹಿಗಿಂತ ತಂದೆ ನಿಮ್ಮ ಮೂಲಕ ಬರುವಂಥ ವಚನಗಳು, ವಾಕ್ಯಗಳು ಅದ್ಭುತವಾದಂಥ ಮಧುರವಾಗಿದೆ, ಸಿಹಿಯಾಗಿದೆ. ನಿಮ್ಮ ವಾಕ್ಯಗಳನ್ನು ನೋಡುವಾಗ ಬಹಳ ಆನಂದವಾಗುತ್ತೆ,
ಕೇಳುವಾಗ ಆನಂದವಾಗುತ್ತೆ, ನನ್ನ ಆತ್ಮ ಉಲ್ಲಾಸವಾಗುತ್ತೆ, ಸಂತೋಷವಾಗುತ್ತೆ ಅಂತೇಳಿ ಭಕ್ತರು ಅನುಭವದಿಂದ ಹೇಳುವಂಥ ಮಾತು. ಇವತ್ತು ನಾವು ಈ ಮಾತನ್ನು ಹೇಳ್ತಿದ್ದೀವ? ನಾವು ಈ ಮಾತನ್ನು ಹೇಳ್ತಾ ಇದ್ದೀವ? ನಿಜವಾದ ಭಕ್ತಿಯಲ್ಲಿದ್ದರೆ, ದೇವರ ಧ್ಯಾನದಲ್ಲಿದ್ದರೆ, ದೇವರನ್ನ ಅರ್ಥ ಮಾಡಿಕೊಂಡು ಭಕ್ತಿಯಿಂದ ನಡೆದಾಗ ಈ ಮಾತನ್ನು ನಾವು ಹೇಳೋಕ್ಕೆ ಸಾಧ್ಯ. ಕಷ್ಟ ಇದ್ದಾಗಲೂ ಹೇಳ್ತಾರೆ, ಸುಖ ಇದ್ದಾಗಲೂ ಹೇಳ್ತಾರೆ, ತೊಂದರೆಗಳು ಇದ್ದಾಗಲೂ ಹೇಳ್ತಾರೆ, ಆಮೇಲೆ ಬಾಧೆಗಳಿದ್ದಾಗಲೂ ಯಾವುದೇ ಇರಲಿ ಪ್ರತಿ ಸಮಯದಲ್ಲಿ ಸಂತೋಷ ಪಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆರೋಗ್ಯ ಇದ್ದಾಗಲೂ, ಆರೋಗ್ಯ ಇಲ್ಲದೆ ಇದ್ದಾಗಲೂ, ಕಷ್ಟ ಇದ್ದಾಗಲೂ, ಬಾಧೆ ಇದ್ದಾಗಲೂ, ಶೋಧನೆ ಇದ್ದಾಗಲೂ ಪ್ರತಿ ಸಮಯದಲ್ಲಿ ಆನಂದ ಪಡ್ತಾರೆ, ಉಲ್ಲಾಸ ಪಡ್ತಾರೆ, ಸಂತೋಷ ಇದೆ ಎಂದು ಯೇಸು ಕ್ರಿಸ್ತರು ಹೇಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಅಂತೇಳಿ, ಅಂದರೆ ನಮಗೆ ಪರಲೋಕದಲ್ಲಿ ಬಹಳ ಫಲ ಇದೆ, ಬಹಳ ಫಲ ಸಿಗ್ತಾ ಇದೆ ಅಂತೇಳಿ ಸಂತೋಷ, ಬಹಳ ಸಂತೋಷ. ಈ ಲೋಕದಲ್ಲಿ ಸುವಾರ್ತಿಗೆ ಹೋಗುವಾಗ ನಿಂದನೆಗಳು, ಪ್ರಾರ್ಥನೆ ಮಾಡುವಾಗ ಅವಮಾನಗಳು, ಮನೆಯಲ್ಲಿ, ಹೊರಗಡೆ, ಕುಟುಂಬದಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ನಿಂದಿಸ್ತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನು ಬೈತಾ ಇರ್ತಾರೆ. ಆದರೂ ಕೂಡ ದೇವರ ಧ್ಯಾನದಲ್ಲಿ ನಾವು ಸಂತೋಷ ಪಡ್ತಾ ಇರ್ತೀವಿ, ಆನಂದ ಪಡ್ತಾ ಇರ್ತೀವಿ, ಉಲ್ಲಾಸ ಪಡ್ತಾ ಇರ್ತೀವಿ. ಯಾಕೆ? ಅವ್ರು ತಿಳಿಯದೆ ಅವರು ಮಾತಾಡ್ತಾ ಇದ್ದಾರೆ, ಅವರು ತಿಳಿಯದೆ ಅವರು ನಿಂದಿಸ್ತಾ ಇದ್ದಾರೆ. ಆದರೆ ನಮಗೆ ಇದು ಪ್ರತಿಫಲ, ಪರಲೋಕದಲ್ಲಿ ಬಹಳ ಪ್ರತಿಫಲ. ಯಾಕೆಂದರೆ ಈ ಲೋಕ ಗತಿಸಿ ಹೋಗುತ್ತೆ, ಈ ಲೋಕ ನಾಶವಾಗುತ್ತೆ, ಈ ಲೋಕ ಇರೋದಿಲ್ಲ. ಮತ್ತೆ ಪರಲೋಕ ಶಾಶ್ವತ. ಆ ಪರಲೋಕವನ್ನು ನಾವು ಪಡ್ಕೊಳ್ತೀವಿ ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ, ಭಕ್ತರಾಗಿರುವಂಥ ಪ್ರತಿಯೊಬ್ಬರು ಕೂಡ ಆನಂದ ಪಡ್ತಾರೆ. ಈ ಲೋಕದಲ್ಲಿ ನಿಂದನೆಗಳು, ಅವಮಾನಗಳು ಅನುಭವಿಸ್ತಾರೆ, ಆದರೂ ಕೂಡ ಏನ್ರಿ ಶ್ರೇಷ್ಠವಾದಂಥ ಆನಂದ. ಮತ್ತೊಂದು ವಚನವನ್ನು ನಾವು ಗಮನಿಸೋಣ ಪ್ರಿಯರೇ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ 3ನೇ ವಚನ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆನಂದಕರವಾದದ್ದು, ಸಂತೋಷಕರವಾದದ್ದು. ನೋಡಿದ್ರ? ಅಂದರೆ ಯಾಕೆ ಸಂತೋಷ ಬರುತ್ತೆ ಅಂತ ನೋಡುವಾಗ, ಈ ಲೋಕದಲ್ಲಿ ಶ್ರಮೆಗಳು, ಕಷ್ಟಗಳು, ಬಾಧೆಗಳಿದೆ. ಕ್ರೈಸ್ತರ ಮಧ್ಯದಲ್ಲಿ ಬಾಧೆಗಳು, ಕ್ರೈಸ್ತರ ಮಧ್ಯದಲ್ಲಿ ಅವಮಾನಗಳು, ನಿಂದನೆಗಳು. ಈ ಸಮಯದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ನೀವು ಆನಂದ ಪಡ್ರಿ ಅಂತ ಹೇಳ್ತಾರೆ ದೇವರು ತನ್ನ ಭಕ್ತರ ಮೂಲಕ. ಅಂದರೆ ಈ ಮಾತುಗಳನ್ನು ಅರ್ಥ ಮಾಡಿಕೊಂಡಿರುವಂಥ ಪ್ರತಿ ಕ್ರೈಸ್ತರು ಉಲ್ಲಾಸ ಪಡ್ತಾರೆ, ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ಯಾಕೆ? ನಮ್ಮ ರಕ್ಷಕನು, ನಮ್ಮ ವಿಮೋಚಕನು, ದೈವಕುಮಾರನು, ಆತನ ಮೂಲಕ ಲೋಕ ಉಂಟಾಗಿದೆ. ಲೋಕ ಉಂಟಾಗಿರುವ ಅಂಥ ಮಹಾಶಕ್ತನಾಗಿರುವಂಥ ಆತನು ಈ ಲೋಕಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ. ನಮ್ಮನ್ನು ಕಾಪಾಡೋದಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ನಮಗೆ ಒಳ್ಳೆಯದನ್ನು ಹೇಳಿದ್ದಾನೆ, ಒಳ್ಳೆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಒಂದು ವೇಳೆ ಕಷ್ಟಗಳು, ಶೋಧನೆಗಳು, ಬಾಧೆಗಳು ಬಂದಾಗ ಅನುಭವಿಸ್ರಿ, ಪರವಾಗಿಲ್ಲ, ಸಂತೋಷ ಪಡ್ರಿ ಅಂತ ಹೇಳಿದ್ದಾನೆ. ಯಾಕೆಂದರೆ ಹಾಗೆ ಸಂತೋಷ ಪಟ್ಟಾಗ ಪರಲೋಕದಲ್ಲಿ ಬಹಳ ಫಲವನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಯೇಸು ಪ್ರಭು ಹೇಳಿರುವಂಥ ಮಾತನ್ನು ಗಮನಿಸುವಾಗ ಸಂತೋಷ, ಯಾವಾಗಲೂ ಸಂತೋಷ, ಯಾವಾಗಲೂ ಆನಂದ. ಅದು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡವರಿಗೆ ಈ ಒಂದು ಆನಂದವು ಸಿಗುತ್ತೆ. ಇದು ಶ್ರೇಷ್ಠವಾದದ್ದು. ಯಾಕಂದರೆ ಪರಲೋಕದಲ್ಲಿ ಬಹಳ ಫಲ ಕಲ್ಪಿಸಿಕೊಡುವಂಥ ಒಂದು ಸಂತೋಷ. ಇನ್ನೊಂದು ಮಾತನ್ನು ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ ಪ್ರಿಯರೇ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಂತೋಷಿಸಿರಿ, ಸಂತೋಷ ಪಡ್ರಿ. ಯಾರಲ್ಲಿ? ಕರ್ತನಲ್ಲಿ. ನೋಡಿ, 1ನೇ ಶತಮಾನದಲ್ಲಿ ಸಭೆಯ ಬಳಿಯಲ್ಲಿ ದೊಡ್ಡ ಹಿಂಸೆ, ದೊಡ್ಡ ಸಂಕಟ,
ದೊಡ್ಡ ಶ್ರಮೆ ಪ್ರಾರಂಭವಾಗಿದೆ. ಆದಾಗ ಭಕ್ತರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಸಂತೋಷ ಪಡಿರಿ. ನಿಮಗೆ ಬಹಳ ಸಂಕಟ ಇದೆಯಲ್ಲ, ಕಷ್ಟಗಳು ಬಂದಿದೆಯಲ್ವಾ, ಶೋಧನೆಗಳಿದೆಯಲ್ವಾ, ಭಯಪಡಬೇಡಿ. ಈ ಕಷ್ಟಗಳು, ಸಂತೋಷಗಳು, ಶ್ರಮೆಗಳು ಇದೆಯಲ್ಲ, ಇದು ಪರಲೋಕದಲ್ಲಿ ನಿಮಗೆ ಬಹಳ ಫಲವನ್ನು ಕೊಡುವಂಥದ್ದಾಗಿದೆ. ಈ ಕಷ್ಟಗಳನ್ನು, ಈ ಶೋಧನೆಗಳನ್ನು, ಈ ಬಾಧೆಗಳನ್ನು ನೀವು ಅನುಭವಿಸಿದರೆ ನಿತ್ಯ ಜೀವ ಇದೆಯಲ್ಲ, ಪರಲೋಕ ಇದೆಯಲ್ಲ, ಆ ಪರಲೋಕದಲ್ಲಿ ಬಹಳ ಫಲವನ್ನು ನೀವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನನ್ನ ನಿಮಿತ್ತವಾಗಿ ಹಿಂಸೆಗಳನ್ನು ಅನುಭವಿಸಿ ಪರವಾಗಿಲ್ಲ, ನನ್ನ ನಿಮಿತ್ತವಾಗಿ ಶೋಧನೆಗಳನ್ನು ಅನುಭವಿಸಿರಿ ಪರವಾಗಿಲ್ಲ, ನನ್ನ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸಿರಿ ಪರವಾಗಿಲ್ಲ ಅಂತೇಳಿ ಪ್ರಭು ಹೇಳ್ತಾರೆ. ಪ್ರಿಯರೇ, ಪ್ರಭು ಮಾತಿಗೆ ನಾವು ಒಳಪಟ್ಟರೆ ಧನ್ಯರು. ಪ್ರಭು ಮಾತಿಗೆ ಒಳಪಟ್ಟು ಕಷ್ಟಗಳು, ಬಾಧೆಗಳನ್ನು, ಹಿಂಸೆಗಳನ್ನು ಅನುಭವಿಸುವಾಗ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀವ, ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾ ಇದ್ದೀವ. ಹೇಳಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನೀವು ಧನ್ಯರು. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತೆ. ಆದ್ದರಿಂದ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಿರಂತರ ಜೀವಿಸಿ ಎಂದು ದೇವರು ನಮ್ಮೆಲ್ಲರಿಗೂ ತಿಳಿಸುವಂಥ ಮಾತು. ದೇವರ ಧ್ಯಾನದಲ್ಲಿ ಇರೋಣ, ಭಕ್ತಿಯಿಂದ ಜೀವಿಸೋಣ, ದೇವರಿಗಾಗಿ ಜೀವಿಸೋಣ. ಕಷ್ಟ, ನಷ್ಟ, ಬಾಧೆ ಏನೇ ಇರಲಿ ಯಾವಾಗಲೂ ಸಂತೋಷ ಪಡೋಣ. ಇದು ಶ್ರೇಷ್ಠವಾದಂಥ ಸಂತೋಷ, ಶ್ರೇಷ್ಠವಾದಂಥದ್ದು. ಈ ಲೋಕದಲ್ಲಿ ತಾತ್ಕಾಲಿಕವಾದಂಥ ಸಂತೋಷ. ಸುಗ್ಗಿ ಕಾಲದಲ್ಲಿ ಸಂತೋಷ ಪಡ್ತಾರೆ ಏನ್ರಿ, ಉದ್ಯೋಗ ಮಾಡಿದಾಗ, ಸಂಪಾದನೆ ಬಂದಾಗ, ಆಸ್ತಿ ಪಾಸ್ತಿ ಬೆಳೆದಾಗ ಸಂತೋಷ ಇರುತ್ತೆ, ಆರೋಗ್ಯ ಇದ್ದಾಗ ಸಂತೋಷ ಇರುತ್ತೆ. ಅದು ತಾತ್ಕಾಲಿಕವಾದದ್ದು. ನಮಗಿರುವಂಥ ಸಂತೋಷ ಶಾಶ್ವತವಾದದ್ದು. ಆದ್ದರಿಂದ ಅವ್ರಿಗಿರುವಂಥ ಸಂತೋಷಕ್ಕಿಂತಲೂ ನಮಗಿರುವ ಸಂತೋಷವೇ ಶ್ರೇಷ್ಠವಾದದ್ದು. ನಮ್ಮ ಜೀವನದಲ್ಲಿ ಕಷ್ಟ, ನಷ್ಟ, ಬಾಧೆ ಇದ್ದರೂ ನಾವು ಸಂತೋಷ ಪಡ್ತೀವಲ್ವಾ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೀವಲ್ವಾ, ಇದು ದೇವರು ನೋಡಿ ಇಷ್ಟಪಡ್ತಾರೆ ಪ್ರಿಯರೇ. ಆದ್ದರಿಂದ ನಿಮ್ಮನ್ನು ನೋಡಿ ದೇವರು ಸಂತೋಷ ಪಡಬೇಕು, ದೇವರು ಉಲ್ಲಾಸ ಪಡಬೇಕು ಅಂತ ಭಕ್ತಿಯಿಂದ ನಾವೆಲ್ಲರೂ ಜೀವಿಸಬೇಕು. ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯೇ, ಮಹೋನ್ನತನೇ, ಮಹಾಪರಿಶುದ್ಧನಾದಂಥ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಿರಂತರ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ವೀಕ್ಷಿಸುವಂಥ ವೀಕ್ಷಕರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ ಕನಿಕರಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.